ಜಿಲ್ಲೆಗೆ ಶಿಕ್ಷಣ ಸಚಿವರ ಭೇಟಿ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಲೊಯೋಲಾ ಕೇಂದ್ರೀಯ ವಿದ್ಯಾಲಯದ 42ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ರಾಜ್ಯದ ಶಿಕ್ಷಣ ಸಚಿವರ ಮಧು ಬಂಗಾರಪ್ಪ ಅವರು ಆಗಮಿಸಿದ್ದರು. ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಈ ಮುಂಡಗೋಡ ತಾಲೂಕು ಅತಿ ಹಿಂದುಳಿದ ತಾಲೂಕು. ಈ ತಾಲೂಕಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯ ಕಾಳಜಿ ವಹಿಸುವುದಾಗಿ ತಿಳಿಸಿದರು. ಇನ್ನೊಂದೆಡೆ ಮಾತನಾಡಿದ ಅವರು, ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದೇ ದೇವರ ಕೆಲಸ ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರುವುದು. ಲೊಯೋಲಾ ಕೇಂದ್ರೀಯ ವಿದ್ಯಾಲಯದ 42ನೇ ವರ್ಷದ ವಾರ್ಷಿಕ ಉತ್ಸವಕ್ಕೆ ಕೇಂದ್ರ ಬಿಂದುವಾಗಿ ಮಧು ಬಂಗಾರಪ್ಪ, ಮಾಜಿ ಶಾಸಕ ವಿಎಸ್ ಪಾಟೀಲ್, ಎಲ್ಟಿ ಪಾಟೀಲ್, ಫಾದರ್ ಆಂಟೋನಿ, ಬಸವರಾಜ್ ಡಿಡಿಪಿಐ ಶಿರಸಿ, ಜಕಣಾಚಾರಿ ಬಿಒ ಮುಂಡಗೋಡ, ಲೊಯೋಲಾ ಕೇಂದ್ರೀಯ ವಿದ್ಯಾಲಯದ ಪ್ರಿನ್ಸಿಪಾಲ್ ವೆಲ್ಫಿನ್ ಲೋಬೋ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸಂತೋಷ್ ಪಿ. ವಿಜಯ, ವಾಯ್ಸ್ ನ್ಯೂಸ್ ಕನ್ನಡ, ಉತ್ತರ ಕನ್ನಡ. ಅಡಿಯಲ್ಲಿದೆ. ಇಂಥ ಶಿಕ್ಷಣ ಇಲಾಖೆಗೆ ಸಂಪೂರ್ಣವಾಗಿರ್ತಕ್ಕಂಥ ಸರ್ಕಾರದ ವತಿಯಿಂದ ಸಹಕಾರವನ್ನು ಕೂಡ ಯಾವತ್ತೂ ಕೂಡ ಇರುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ನೀವು ಇರಬೇಕು, ನೀವೆಲ್ಲ ಇದ್ರೇನೆ ಮಕ್ಕಳಿಗೆ ಭವಿಷ್ಯ. ಯಾಕಂದ್ರೆ ನೀವೆಲ್ಲ ಒಂಥರ ಸರ್ಕಾರದ ಒಂದು ಅಂಗ. ಸರ್ಕಾರದ ಜೊತೆಗೆ ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ಕೂಡ ಪಾಲ್ದಾರಾಗಿದ್ದೀರಿ, ಅದನ್ನು ಮಾಡಿಕೊಂಡು ಬಂದಿದ್ದೀರಿ, ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಅದಕ್ಕೆ ಮತ್ತೆ ನಿಮಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ಟೈಮು ಟಿಬೆಟ್ ಇವರು ಬಂದಿದ್ರು, ನಮ್ಮ ಟಿಬೆಟ್ ಸ್ಯಾನ್ ಜೋನ್ಸ್, ಅಲ್ಲೂ ಕೂಡ ಮುಂದಿದ್ದೀವಿ ನಾನು. ಯಾಕಂದರೆ ನಾನು ಹೋಗಕ್ಕೆ ನನಗೆಲ್ಲ ಆಸೆ. ನಾನು ನಮ್ಮ ತಂದೆ ಬಂಗಾರಪ್ಪಾಜಿಯವರ ಹೆಸರನ್ನ ಹೇಳಬೇಕಾಗುತ್ತೀನಿ. ಯಾಕಂತ ಹೇಳಿದ್ರೆ, ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾ ಇರಲಿಲ್ಲ 30 ವರ್ಷದ ಹಿಂದೆ. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಹೋಗ್ಬೇಕಂತ ಒಂದು ಯೋಜನೆಯನ್ನ ಅಕ್ಷರ ಅಂತ ಹೇಳಿ ಅಕ್ಷರ ಅನ್ಸುತ್ತೆ, ಅಕ್ಷರ ತುಂಗ ಅಂತ ಮಾಡಿ ಮಕ್ಕಳು ಶಾಲೆಗೆ ಹೋದ್ರೆ ಸರ್ಕಾರಿ ಶಾಲೆಗೆ ಅವ್ರಿಗೆ ₹1 ಸ್ಟೈಫಂಡ್ ಕೊಡ್ತಾ ಇದ್ರು. ಮಕ್ಕಳಿಗೆಲ್ಲ ಕೊಡ್ತಾ ಇದ್ರು. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ. ಅವಾಗ ಒಂದೇ ಸತಿಗೆ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಕ್ಕಂಥ ಆ ಯೋಚನೆಯನ್ನ, ಚಿಂತನೆಯನ್ನ ಪೇರೆಂಟ್ಸು ಮತ್ತು ಮಕ್ಕಳು ಕೂಡ ಹೋಗ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ, ಈ ಮಕ್ಕಳ ತಾಳ್ಮೆ ನಾವು ಯಾವತ್ತೂ ಕೂಡ ಅಳೆಯಕ್ಕೆ ಹೋಗಬಾರ್ದು. ಅದ್ರ ಬಗ್ಗೆ ನನ್ನ ಮಾತನ್ನು ಮುಗಿಸಿ ಇವತ್ತು ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಎಲ್ಲ ಈ ಇಲಾಖೆ ಶಿಕ್ಷಣ ಸಂಸ್ಥೆಯಿಂದ ಯಾರು ಸೇವೆಯನ್ನು ಮಾಡಿದ್ದಾರೆ ಬಿಟ್ಟವರನ್ನು ಸೇರಿಸಿ ಅವ್ರನ್ನ ಇವತ್ತು ಈ ಸಂದರ್ಭದಲ್ಲಿ ನೆನೀತಾ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವ ಕೊಟ್ಟು ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಾಗಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಶುಭವನ್ನು ಕೂಡ ಆ ಸಂದರ್ಭದಲ್ಲಿ ಕೂಡಿ ಇಲ್ಲಿ ಪೇರೆಂಟ್ಸ್ ಬಂದಿರ್ತಕ್ಕಂಥ ಪೋಷಕರಿರ್ಬೋದು, ಎಲ್ಲ ಬೇರೆ ಬೇರೆ ಪಕ್ಷದ ಮುಖಂಡರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಾರ್ವಜನಿಕರು ಎಲ್ಲರಿಗೂ ಕೂಡ ಇವತ್ತು 2ನೇ ವರ್ಷದ ಅವ್ರು ನಮ್ಮನ್ನು ಅಗಲು ಹೋಗಿ 2ನೇ ವರ್ಷದ ಡೆತ್ ಆ್ಯನಿವರ್ಸರಿ. ಓಕೆ, ಇವತ್ತು ಅವರನ್ನು ಕೂಡ ಅವರ ಆತ್ಮಕ್ಕೆ ಈ ಸಂದರ್ಭದಲ್ಲಿ ಶಾಂತಿಯನ್ನು ಕೂಡ ನಿಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಕೋರ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಗೌರವವನ್ನು ಕೊಟ್ಟು ಇಲ್ಲಿರೋರು ಬಂದಿರತಕ್ಕಂಥವ್ರು ಎಲ್ಲರಿಗೂ ಅಷ್ಟೇ ಮಕ್ಕಳಿಗೂ ಕೂಡ ಗೌರವವನ್ನು ಕೊಟ್ಟು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.